ವಾರ್ ಮಾಡೋಕ್ಕಾಗಲ್ವಲ್ಲ, ತಾಕತ್ತಿಲ್ವಲ್ಲ. ಈ ಪ್ರಾಕ್ಸಿ ವಾರ್ ಅದೇ ಅವ್ರು ಮಾಡ್ತಾ ಇರೋದು. ಅಮೇರಿಕಾ ಮಧ್ಯಸ್ಥಿಕೆ ವಹಿಸೋದಕ್ಕಿಂತ ನಾನೊಂದು ಸಜೆಷನ್ ಕೊಡ್ತೀನಿ ಮೋದಿಗೆ. ಗೊತ್ತಿಲ್ಲ ಅವ್ರವ್ರಿಗೂ ಹೋಗುತ್ತೋ ಇಲ್ವೋ ಇದು. ರಾಮ್ ತತ್ವನ ಪಾಲನೆ ಮಾಡಿ ಅಂತ. ಶ್ರೀಲಂಕಾಗೆ ಏನು ಮಾಡ್ದ ರಾಮ ಯುದ್ಧ ಆದಮೇಲೆ? ಶ್ರೀಲಂಕಾನೇನು ಆಕ್ಯುಪೈ ಮಾಡಲಿಲ್ಲ. ಅಮೇರಿಕಾ ಮಧ್ಯಸ್ಥಿಕೆ ವಹಿಸೋದಕ್ಕಿಂತ ನಾನೊಂದು ಸಜೆಷನ್ ಕೊಡ್ತೀನಿ ಮೋದಿಗೆ. ಗೊತ್ತಿಲ್ಲ ಅವ್ರವ್ರಿಗೂ ಹೋಗುತ್ತೋ ಇಲ್ವೋ ಇದು. ರಾಮ್ ತತ್ವನ ಪಾಲನೆ ಮಾಡಿ ಅಂತ. ಏನು ರಾಮ್ ತತ್ವ ಅಂದರೆ? ಶ್ರೀಲಂಕಾಗೆ ಏನು ಮಾಡ್ದ ರಾಮ ಯುದ್ಧ ಆದಮೇಲೆ? ಶ್ರೀಲಂಕಾನೇನು ಆಕ್ಯುಪೈ ಮಾಡಲಿಲ್ಲ. ಅಲ್ಲಿ ಒಳ್ಳೆ ರಾಜನ ಕೂಡಿಸ್ಬಿಟ್ಟು ಬಂದ. ಅದೇ ಥರ ಪಾಕಿಸ್ತಾನಕ್ಕೆ ವಾರ್ ಮಾಡಿಬಿಟ್ಟು ಅಲ್ಲಿ ಕಾನ್ಸ್ಟಿಟ್ಯೂಷನ್ನು ಒಳ್ಳೆ ರಾಜ ಎಲ್ಲ ಚೇಂಜ್ ಮಾಡಿ ಒಂದು ಲೆವೆಲ್ಗೆ ಮಾಡಿ ಬಿಟ್ಬಿಟ್ರೆ ಸರಿ ಹೋಗುತ್ತೆ ಅಷ್ಟೇ. ನಮ್ಮ ನೈಬರ್ ಸರಿ ಇಲ್ಲ ಅಂದರೆ ನೈಬರ್ ಸರಿ ಮಾಡ್ಕೋಬೇಕು. ಅದು ನನ್ನ ಸಜೆಷನ್. ಬೇಡ, ವಾರ ಆಗಬೇಕು. ವಾರ ಆಗಬೇಕು. ಒಂದು ಸರ್ತಿ ವಾರ ಆದರೆ ಅಟ್ಲೀಸ್ಟ್ ಈ ರಾಮ್ ತತ್ವ ಪಾಲಿಸದೇ ಇದ್ರೂ ಒಂದು 30 ವರ್ಷ ಸೈಲೆಂಟ್ ಆಗಿರ್ತಾರೆ. ಇನ್ನು ಅವ್ರ ಕೈಯಲ್ಲಿ ಚೇತರಿಸ್ಕೊಳ್ಳೋಕ್ಕೆ ಒಂದು 30 ವರ್ಷ ಬೇಕು. ವಾರ್ ಮಾಡೋದು ಬೆಟ್ರು. ನಮ್ಮ ದೇಶಕ್ಕೆ ಏನು ಸಮಸ್ಯೆ ಆಯ್ತು? ಅವ್ರಾದ್ರೆ ಏನಿಲ್ಲ ಸಮಯ. ಅವ್ರು ಸುಮ್ಮನೆ ಫೋಜುಗಳು ಹೊಡಿತಾ ಇದ್ದಾರೆ. 3 ದಿವಸ ಸಾಕು ಅವ್ರಿಗೆ. ನಮ್ಮವ್ರಿಗೆ 3 ದಿವಸ ಸಾಕು. ಇನ್ನು ಮುಟ್ಟು ನೋಡ್ಕೋಬೇಕು, ಹಂಗೆ ಹೊಡಿತಾರೆ. ಮಾತು ಕಲಿದಿದ್ರೆ ಮತ್ತೆ ಇದೆ ಪುಲ್ವಾಮಾ ಅನ್ನೊಂದು ಇನ್ನೊಂದು ಮಾಡ್ತಾನೆ ಇರ್ತಾರೆ. ಅವರು ವಾರ್ ಮಾಡೋಕ್ಕೆ ತಾಕತ್ತಿಲ್ಲ. ಈ ಕೆಲಸಗಳು ಮಾಡ್ತಾರೆ. ಅವ್ರಿದ್ದಾರೆ ರೆಡಿ. ಯಾರು ಹೇಳಿದ್ದು? ಅದೇ ವಾರ್ ಬೇಡ, ಮಾತುಕತೆಗೆ ರೆಡಿ ಆಗಿದೆ. ಮಾತುಕತೆಗೆ ಅವ್ರು ಯಾವಾಗಿಂದನೂ ರೆಡಿ ಆಗಿದ್ದಾರೆ. ನಮ್ಮವ್ರ ಮಾತುಕತೆ ಬೇಡ ಅಂತ ಹೇಳ್ತಾ ಇರೋದು. ನೀವು ಬಾಂಬು ಟೆರರಿಸಮ್ ನಿಲ್ಲಿಸಿ ಆಮೇಲೆ ಮಾತಾಡೋಣ ಅಂತ. ಅವ್ರ ಕೈಲಿ ನಿಲ್ಸೋಕ್ಕಾಗಲ್ಲ. ವಾರ್ ಮಾಡೋಕ್ಕಾಗಲ್ವಲ್ಲ, ತಾಕತ್ತಿಲ್ವಲ್ಲ. ಈ ಪ್ರಾಕ್ಸಿ ವಾರ್ ಅದೇ ಅವ್ರು ಮಾಡ್ತಾ ಇರೋದು. ಇನ್ನೇನಿಲ್ಲ. ಅದನ್ನೇ ಹೇಳ್ತಾ ಇರೋದು ನಾನು. ಡೈರೆಕ್ಟಾಗಿ ಇಂಡಿಯಾ ಮೇಲೆ ವಾರ್ ಮಾಡಿ ಪಾಕಿಸ್ತಾನ ಆಕ್ರಮಿಸ್ಕೊಳ್ಳೋಕೆ ತಾಕತ್ತಿಲ್ಲ. ಅದಕ್ಕೆ ಈ ಕೆಲಸಗಳು ಮಾಡ್ತಾ ಇರೋದು ಅವರು ಅಷ್ಟೇ. ಅದು ಮಾಮೂಲಿನೇ. ಅದು ಎಲ್ಲ ಕಡೆನೂ ಅದೇ. ಬಾಂಗ್ಲಾದೇಶಲ್ಲಿ ಏನಾಗ್ತಾ ಇದೆ ಅದು ಮಾಮೂಲಿನೇ. ಆದರೆ ಒಳ್ಳೇದೇ. ಒಂದು 30 ವರ್ಷ ಸೈಲೆಂಟ್ ಆಗಿರ್ತಾರೆ. ಸಿಗ್ಬೇಕಲ್ಲ. ಸಿಕ್ಕಿದ್ರೆ ಇನ್ನೊಬ್ಬನು ಬರ್ತಾನೆ. ನಾಳೆ ಇವನು ಸಾಯಿಸಿದ್ರೆ ಇನ್ನೊಬ್ಬ ಬರ್ತಾನೆ. ಅವನಿಲ್ಲ ಅಂದರೆ ಇನ್ನೊಬ್ಬ. ಅವ್ರು ಟ್ರೈನಿಂಗ್ ಕೊಟ್ಟು ಕಳಿಸ್ತಾ ಇರ್ತಾರೆ ಅವರು. ಅವ್ರು ಸಾಯಕ್ಕೆ ರೆಡಿ. ನಮ್ಮವರು ಅನ್ಯಾಯವಾಗಿ ಸಾಯ್ತಾರೆ. ಅದು ಎಷ್ಟು ವರ್ಷ ಅಂತ ಅದನ್ನು ತಡ್ಕೊಳ್ಳೋದು. ಅದಕ್ಕೆ ರಾಮ್ ತತ್ವ ಪಾಲಿಸಿದ್ರೆ ಏನು ಎನ್ಕೌಂಟ್ರ್ ಅಷ್ಟೇ. ಏನು ಶಿಕ್ಷೆ ಅಂತದ್ದು ನಾನು ಕೇಳಿದ್ರೆ ಎನ್ಕೌಂಟ್ರ್ ಮಾಡಬಾರ್ದು. ಅವ್ರನ್ನ ಕಣ್ ಕಿತ್ಬಿಟ್ಬಿಡ್ಬೇಕು. ಸಾಯಕ್ಕೆ ರೆಡಿ ಇರ್ತಾರೆ ಅವರು. ಸಾಯಿಸ್ಬಾರ್ದು. ಹಿಡ್ಕೊಂಡು ಕಣ್ ಬಿಟ್ಬಿಡಿ ಅಷ್ಟೇ. ಸಾಯೋವರೆಗೂ ಅವನು ನೆನೆಸ್ಕೊತಾ ಇರಬೇಕು. ನಾನು ಯಾರು ಸಾಯಿಸಿದ್ದೆ, ನನಗೆ ಯಾಕೆ ಈ ಗತಿ ಅಂತ. ಅದು ನಮ್ಮ ಹಿಂದೂ ಧರ್ಮದಲ್ಲಿ ಮಾಡಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನ್ನು ನಮ್ಮ ಇದರೆಲ್ಲ ಮಾಡಲ್ಲ. ಅದು ಅವ್ರಿಗೆ ಅಡ್ವಾಂಟೇಜ್ ಅಷ್ಟೇ. ಹಾಂ, ರಾಮತತ್ವ ಪಾಲಿಸೋದು ಬೆಸ್ಟ್. ಬೀಟ್ಲೆಸ್ ಕರ್ನಾಟಕ.